ಫ್ರೆಂಡ್ಸ್, ಯಾರು ಬರೆದ್ರೋ ಗೊತ್ತಿಲ್ಲ, ಹೀಗೆ ವಾಟ್ಸಪ್ ನೋಡುವಾಗ ಸಿಕ್ಕಂತಹ ಕ್ರಿಕೆಟ್ ಬಗೆಗಿನ ಸಂದೇಶ. ಕವಿತೆ ಓದಿ ಮನಸ್ಸು ಮೌನಕ್ಕೆ ಜಾರ್ತು. ಕೇಳಿ. ಆಡಿದರು ಆ ಆಟ 11 ಜನ, ಏರಿದರು ಚಟ್ಟ ಈ 11 ಜನ. ಆಡಿದರು ಆ 11 ಜನ ಕ್ರಿಕೆಟ್ ಆಟ, ಆಡಿದರು ಈ 11 ಜನ ವಿಧಿಯ ಆಟ. ಅವರು ಆಳಿದರು ಕ್ರಿಕೆಟ್ ಮೈದಾನ, ಇವರು ಮಡಿದರು ಕ್ರಿಕೆಟ್ ಮೈದಾನ. ಅವರನ್ನು ಅಭಿನಂದಿಸಿದರು ಕುಂಕುಮವಿಟ್ಟು, ಇವರನ್ನು ಬೀಳ್ಕೊಟ್ಟರು ವಿಭೂತಿ ಇಟ್ಟು. ಅವರಿಗೆ ಸಿಕ್ಕಿತು CM ಪುರಸ್ಕಾರ, ಇವರಿಗೆ ದೊರೆಯಿತು CM ಪರಿಹಾರ. ಅವರೂ 11 ಜನ, ಇವರೂ 11 ಜನ. ಇವರು 11 ಜನರನ್ನು ಕಳೆದುಕೊಂಡ ಕುಟುಂಬಗಳಿಗೆ ದೇವರು ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ. ಈ 11 ಜನರ ಆತ್ಮಕ್ಕೂ ಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸೋಣ. ಪುತ್ರ ಶೋಕಂ ನಿರಂತರಂ ಅಂತಾರೆ. ಯಾವ ತಂದೆ ತಾಯಿಗೂ ಇಂಥ ದುಃಖ ನೀಡಬೇಡಪ್ಪ ದೇವರೇ. ಕ್ರಿಕೆಟ್ ಪ್ರೇಮಿಗಳೇ, ನೀವು ಸಹ ಇಂತಹ ಅತ್ಯಂತ ಕ್ರೌಡ್ ಜನನಿಬಿಡ ಪ್ರದೇಶಕ್ಕೆ ಜಾಗಕ್ಕೆ ಹೋಗುವಾಗ ಅಥವಾ ನುಗ್ಗುವಾಗ ಒಮ್ಮೆ ನಿಮ್ಮ ಕುಟುಂಬವನ್ನು ನೆನಪಿಸಿಕೊಳ್ಳಿ ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ನೆನಪಿಸಿಕೊಳ್ಳಿ. ಸಮಾಧಾನವಾಗಿ ವರ್ತಿಸಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.